ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಮೇನ್ ಮೀಡಿಯಾ ಅಥವಾ ಗೋಧಿ ಮೀಡಿಯಾ ಮತ್ತೇನು ಅಲ್ರಿ, ಈ ಮೀಡಿಯಾ ಇವತ್ತು ಜಬರ್ದಸ್ತಾಗಿ ನಮ್ಮ ಚಿನ್ನಯ್ಯನ ಹೈಕೋರ್ಟ್ಗೆ ಹೋಗಿದ್ದನ್ನು ಬಿಂಬಿಸ್ತಾ ಇದೆ, ಹೇಳ್ತಾ ಇದೆ. ಸತ್ಯ ಇರ್ಬೋದಿಲ್ಲ ಅಂತಲ್ಲ, ಆದರೆ ಈಗ ಎಷ್ಟು ಪ್ರಸಾರ ಮಾಡ್ತಾ ಇದ್ದಾರೆ, ಇದನ್ನು ಇನ್ನೊಂದು ಆ್ಯಂಗಲ್ನಿಂದ ಬಂದಾಗ ಅದೇ ರೀತಿ ಪ್ರಸಾರ ಮಾಡಿದ್ರೆ ಇವರು ಅನ್ನೋದನ್ನು ಬದಿಗಿಡೋಣ. ಅದನ್ನು ಅವರವ್ರ ದೃಷ್ಟಿಕೋನ, ಅವ್ರ ಮಾಧ್ಯಮ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಚೆನ್ನಯ್ಯ ಹೈಕೋರ್ಟ್ಗೆ ಹೋಗಿ ನನ್ನನ್ನು ಈ ಹೋರಾಟಗಾರರು ಅಂತ ಕರೀತಾರ, ತಿಮ್ರೋಡಿ, ಮಟ್ಟಣ್ಣವರ್, ಇನ್ನುಳಿದವರು, ಜಯಂತ್ ಆಯಿತು, ವಿಠ್ಠಲಗೌಡ ಆಯಿತು, ಇವರೆಲ್ಲರೂ ನನ್ನನ್ನು ಇದೇ ರೀತಿ ಮಾತಾಡಬೇಕು ಅಂತೇಳಿ ಒತ್ತಾಯ್ತಂದರು, ಜೀವ ಬೆದರಿಕೆ ಹಾಕಿದರು, ಚಾಕು ತೋರಿಸಿದ್ರು. ತಮ್ಮ ಒಂದು ಸ್ಟೇಟ್ಮೆಂಟ್ದಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದಾರೆ ಹೈಕೋರ್ಟ್ ಮುಂದೆ. ಹೀಗಾಗಿ ಯಾರ್ಯಾರ ಮೇಲೆ ಆರೋಪ ಆಗಿದ್ದನೋ ಅವರೆಲ್ಲರೂ ಇವತ್ತು ಉತ್ತರ ಕೊಡಬೇಕಾದ್ದು, ನ್ಯಾಯಾಲಯವನ್ನು ಎದುರಿಸ್ಬೇಕಾಗಿದ್ದು ಅನಿವಾರ್ಯ ಆಗಿದೆ ಮತ್ತು ಎದುರಿಸಲೇಬೇಕಾಗಿದೆ. ಸತ್ಯ ಯಾವುದು? ಯಾಕಂದ್ರೆ ಅವ್ರ ಹೆಸರು ಹೆಚ್ಚು ಕಡಿಮೆ ಎಲ್ಲರೂ ತೊಗೊಂಡಿದ್ದಾರೆ ಮತ್ತು ಯೂಟ್ಯೂಬರ್ಗಳಿಗೆ ಕೆಲವೊಬ್ಬರು ತೊಗೊಂಡಿದ್ದಾರೆ. ಮತ್ತು ಇವತ್ತೇನಾದರೂ ಈ ಧರ್ಮಸ್ಥಳದ ಪ್ರಕರಣ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೀವಂತವಾಗಿ ಉಳಿದಿದ್ರೆ ಇಲ್ಲಿ ಹತ್ಯೆಗಳಾಗಿದ್ದಾವೋ, ಆತ್ಮಹತ್ಯೆ ಆಗಿದ್ದಾವೋ, ರೇಪ್ ಆಗಿದ್ದಾವೋ, ಮತ್ತೇನೋ ಆಗಿದ್ದಾವೋ, ಅವಾಗಿದ್ದಾವೋ ಇಲ್ವೋ ಅನ್ನೋದು ಇಲ್ಲಿ ಚರ್ಚೆ ಇಲ್ಲ. ಕೇವಲ ಚೆನ್ನೈನ ವಿಷಯ ತೆಗೆದುಕೊಂಡು ಇವತ್ತು ಫೈಟ್ ಆಗ್ಲಿಕ್ಕತ್ತದ. ಯಾಕಂದ್ರೆ ನಮ್ಮ VS ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ 477 ಸಾವು ಆಗಿದ್ದಾವೆ, ಅಸಹಜ ಸಾವುಗಳಾಗಿದ್ದಾವೆ. ಇದನ್ನು ಅಲ್ಲಿ ರೆಕಾರ್ಡ್ಸ್ ಇದ್ದು ಬೋಳ್ತಾ ಇದ್ದಾರೆ. ಅದೆಲ್ಲ ಇಲ್ಲಿ ಹಿಂದೆ ಪದ್ಮತಾಳ ಹತ್ಯೆ ಆಗ್ತದೆ, ಅದ್ರ ಬಗ್ಗೆ ಚರ್ಚೆ ಇಲ್ಲಿ. ಅದೇ ಕಾಲಕ್ಕೆ ವೇದವತಿಯ ಚರ್ಚೆ ಆಗ್ತದೆ, ವೇದವಲ್ಲಿಯ ಚರ್ಚೆ ಆಗ್ತದೆ, ಅದ್ರದ್ದಿಲ್ಲ. ಅದೇ ಕಾಲಕ್ಕೆ ನಮ್ಮ ಆನೆ ಮಾವುತ ನಾರಾಯಣ, ಅವನ ಸಹೋದರಿ ಯಮುನಾ, ಅದ್ರ ಬಗ್ಗೆ ಚರ್ಚೆ ಇಲ್ಲಿ. ಮುಂದೆ ಅಲ್ಲಿ ಭೂಮಿಗಳ ಎಷ್ಟೋ ಭೂಮಿಗಳು ವಶಪಡಿಕೊಂಡಿದ್ದಾರೆ, ಬಿದ್ದ ಜಾತಿಗಳದ್ದು ಕೆಳಜಾತಿ ದಲಿತರ ಭೂಮಿ ಕಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ. ಕೇವಲ ಇವರು ಏನು ಬಂದು ಹೇಳಿದ, ಸಾವಿರಾರು ಎರೆಗಳು ನಾನು ಹೂತಿದ್ದೀನಿ ಅಂತೇಳಿ, ಅದಕ್ಕೆ ಇವರೆಲ್ಲ ಕಾರಣಕರ್ತರು ಅಂತೇಳಿ ಕೇವಲ ಈ ಒಂದು ಪಾಯಿಂಟ್ ಮೇಲೆ ಇವತ್ತು ಜಬರ್ದಸ್ತಾಗಿ ಅದರ ವಾರ್ತೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಂದರೆ ಇದ್ರ ಹಿಂದಿದ್ದಂಥವರು, ಇದನ್ನು ಮಾಡಿಸಿದವರು ಈ ಹೋರಾಟಗಾರರು, ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಅವ್ರು ಕೇಳ್ತಾ ಇದ್ದಾರೆ. ನಾನು ಒಬ್ಬನೇ ಆಗಿರ್ಬೇಕಪ್ಪ ಜೈಲಿನಲ್ಲೇ, ಅವರು ಬರಲಿ ನನ್ನ ಜೊತೆಗೆ ಅಂತ ಕರಿತಾ ಇದ್ದಾರೆ. ಇವರೊಂದಿಗೆ ಇನ್ನೊಂದು ಹೆಸರು ಬರ್ತಾ ಇದೆ, ಮತ್ತೊಂದು ಪ್ರಕಾಶ್ ರೈ, ತಮಿಳಿನವನು. ತಮಿಳಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲಿ ಸಿನಿ ರಂಗದಲ್ಲಿ ಕೆಲಸ ಮಾಡೋಂಥ ಪ್ರತಿಭಾವಂತ ನಟ. ಮತ್ತು ಅದರಲ್ಲೂ ಮೂಲತಃ ಈ ಸನಾತನವಾದಿಗಳ ವಿರೋಧವಾಗಿ ಮಾತಾಡುವಂಥ ಒಬ್ಬ ವಿಚಾರವಾದಿ. ನಾವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ದೀವಿ, ಇದರಲ್ಲಿದ್ದವ್ರು ಯಾರಪ್ಪ, ತಿಮ್ರೋಡಿಯವರು ಯಾರು, ಅವರು ಸನಾತನಿನ. ಮತ್ತೇನವರು, ಅವರು BJPಗರು, ಅವರು ಸನಾತನ. ಇಲ್ಲಿದ್ದಂಥವ್ರು ಎಲ್ಲರೂ ಸನಾತನಿಗಳಿದ್ದಾಗ ಅವರು ಧರ್ಮಸ್ಥಳದ ವಿರೋಧ ಯಾಕೆ ಮಾಡ್ತಾರಪ್ಪ? ದೈವಿ ಭಕ್ತರವರು, ಎದ್ದ ತಕ್ಷಣ ಮಂಜುನಾಥ್ ನೆನೆಸುವಂಥವರು, ಅವ್ರ ಇಡೀ ಜೀವನವನ್ನು BJP ಮತ್ತು RSS ಮತ್ತು ವಿಶ್ವ ಪರಿಷತ್ಕಾಗಿ ತಮ್ಮ ಜೀವನ ಸವಿಸಿದಂಥವ್ರು ಅಂತ ಹೇಳೋದು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಅವ್ರ ಜೊತೆಗೆ ಇನ್ನೊಂದು ಕೂಡಿದ ಹೆಸರು ಪ್ರಕಾಶ್ ರಾಜ್. ಇವರ ಜಾತ್ಯತೀತರಂತಿರೋ, ವಿಚಾರವಾದಿಗಳಂತಿರೋ, ಕಮ್ಯುನಿಸ್ಟ್ ಅಂತಿರೋ, ನಿಮಗೆ ಬಿಟ್ಟಂಥ ವಿಷಯ. ಅವರು ತೊಗೊಂಡು ಇದಕ್ಕೆ 200 ಕೋಟಿ ರೂಪಾಯಿ ಬಂದವು ನಮಗೆ ಬಜೆಟ್. ಅದು ಯಾರು ಕೊಟ್ಟರು 200 ಕೋಟಿ ರೂಪಾಯಿ? ಎಲ್ಲಿದು ಬಂತು, ಹೆಂಗೆ ಬಂತು, ಏನು ಇವರು ಉತ್ತರ ಕೊಡಬೇಕಾಗಿದೆ. ಹೇಳಿದ್ರು ಇಲ್ಲವೋ ಅಂತೇಳಿ. ಮತ್ತು ಫೋನ್ದಲ್ಲಿ ಹೇಳಿದ್ರಂತ ಪ್ರಕಾಶ್ ರಾಜ್ ಇವರಿಗೆ, ಚೆನ್ನೈಗ ಇಲ್ಲ ಮಟ್ಟಣ್ಣವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಹೋಗಪ್ಪ ಅಂತೇಳಿ. ಇವೆಲ್ಲ ಅಂಥ ಗಂತೆಗಳ ಸಂತೆ ಅಂತ ಅನಿಸ್ಲಿಕ್ಕಿಲ್ವಾ? ಬಟ್ ಸತ್ಯನೂ ಇರ್ಬೋದೇನೋ. ಯಾಕಂದ್ರೆ ಹೋರಾಟಗಾರರು ಸಹಿತ ಇದ್ದಿದ್ರಲ್ಲಿ ಅನುಕೂಲವಸ್ತರಿದ್ದಾರೆ. ಮತ್ತು ಅವ್ರಿಗೆ ಇನ್ನೊಂದಿಲ್ಲ ಪ್ರಶ್ನೆ ಭಾಳ ಸಲ ಕೇಳುವಂಥದ್ದು, ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಆ ದೇವರ ಹೆಸರು ಕೆಡಿಸುವಂಥ ಕೆಲಸವನ್ನು ಅವ್ರು ಯಾಕೆ ಮಾಡ್ತಾರೆ ಅನ್ನೋದು ಇಲ್ಲಿ ಉತ್ತರ ಬೇಕಾಗಿದೆ. ಹೌದು, ಅಲ್ಲಿದ್ದಂಥ ಆ ಒಂದು ಆರಾಧನೆ ಮಾಡುವಂತಹ ಹೆಗ್ಗಡೆಯವ್ರ ಮೇಲೆ ಇವರು ಟಾರ್ಗೆಟ್ ಇರ್ಬೋದಿಲ್ಲ ಅಂತಲ್ಲ.
ಅದು ದೇವಾಲಯ ಮೇಲೆ ಯಾಕೆ ಇರ್ತದೆ? ಹೆಗಡೆ ಅವ್ರ ಹೆಸರು ಕೆಟ್ಟರೆ ದೇವಾಲಯ ಹೆಸರು ಹೆಂಗೆ ಕೆಡ್ತದೆ? ಈ ಪ್ರಶ್ನೆಗೂ ಸಹಿತ ಇವತ್ತು ಉತ್ತರ ಹುಡುಕಬೇಕಾಗಿದೆ. ಯಾಕಂದ್ರೆ ಮಂಜುನಾಥ ಸ್ವಾಮಿ ಈ ಹೆಗ್ಗಡೆ ಇಂಥ ಬರ್ತಾ ಇರ್ತಾರೆ, ಪೂಜಾರಿಗಳು ಹೋಗ್ತಾ ಇರ್ತಾರೆ, ದೈವ ಭಕ್ತರು, ಆದ್ರೆ ನಿರಂತರವಾಗಿ ಉಳಿದಿರ್ತದೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ. ಅವರು ಈ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಹೆಗ್ಗಡೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಇವರಿಗೆ ಹೋರಾಟಗಾರ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಇದ್ದಂಥವ್ರು ಇವರು ಅಂತೇಳಿ ಇವರು ಆರೋಪಿಗಳಾದ್ರೆ ಮಂಜುನಾಥ ಹೆಸರು ಯಾಕೆ ಕೇಳ್ತದ ಅನ್ನೋದಕ್ಕೆ ಇವತ್ತು ನಾವು ಉತ್ತರ ಕೇಳಬೇಕಾಗಿದೆ, ಪ್ರಶ್ನೆ ಕೇಳಬೇಕಾಗಿದೆ. ನಾವು ಹೆಂಗೆ ಕೇಳ್ತದ? ಇವರೇನು ಮಂಜುನಾಥ ಸ್ವಾಮಿ ಹೌದು ಪೂಜಾರಿಗಳಿದ್ದಾರ, ಅಥವಾ ಅಲ್ಲಿ ಆಸ್ತಿ ಮಾಲೀಕರಿದ್ದಾರೆ, ಗುಡಿ ಮಾಲೀಕರಿದ್ದಾರೆ, ಒಪ್ಪು ನಾವು ಮಾತನ್ನು. ಗುಡಿ ಮಾಲೀಕರಿದ್ದಾರೆ, ಪೂಜೆ ಮಾಡೋರು ಬೇರೆ ಅವರು, ಅಲ್ಲಿ ಪೂಜೆ ಅರ್ಚಕರೆಲ್ಲ ಬ್ರಾಹ್ಮಣರು, ಇವರು ಜೈನರು. ಅಂದರೆ ಈ ಮಾತನ್ನು ಯಾಕೆ ಕೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವರು ತಪ್ಪು ಮಾಡಿದ್ರೆ ಮಂಜುನಾಥರವ್ರ ಹೆಸರು ಹೆಂಗೆ ಕೇಳ್ತದ, ಇಲ್ಲ ಪವಿತ್ರ ಹೆಂಗೆ ಆಗ್ತದ? ಇದಕ್ಕೂ ಸಹಿತ ನಾವು ಉತ್ತರ ಕೇಳಬೇಕಾಗಿದ್ದೀವಿ. ಅದರಲ್ಲಿ ಈಗ ಹೋರಾಟಗಾರರು ಏನು ಮಾಡ್ತಾ ಇದ್ದಲ್ಲ, ಹೋರಾಟ ಮಾಡಿದಾರೆ ಇಲ್ಲಿವರೆತಂದವರು, ಇದರಲ್ಲಿ ಇದ್ದಂಥವ್ರು ಈಗ ನಿಮಗೆ ಹೇಳಿದಂಗೆ ಇವ್ರ ಜೊತೆ ಇನ್ನೊಬ್ಬ ಸಮೀರ್ MD ಒಬ್ಬರು ಸೇರಿದ್ದಾರೆ, ಅವರು ಸಹಿತ ಈ ಷಡ್ಯಂತ್ರದ ಭಾಗ ಅದರ. ಅಂದರೆ ಒಟ್ಟಾರೆಯಾಗಿ ಇದನ್ನೆಲ್ಲ ಒಂದು ಷಡ್ಯಂತ್ರ ಭಾಗ ಅಂತೇಳಿ ಮೊದಲ ಈಗೇನು ಧರ್ಮಸ್ಥಳದ ಅದರಲ್ಲೂ ಮುಖ್ಯ ಹೆಗ್ಗಡೆಯವ್ರ ವಿರುದ್ಧವಾಗಿ ಏನು ಇಲ್ಲಿವರೆಗೆ ಭೀಮಾಗಿ ಬಂದ ಆರೋಪ ಮಾಡಿದ್ನೋ ಅವನ ಬಾಯಿಂದಲೇ ಇವತ್ತು ಒಬ್ಬ ದಲಿತ ವ್ಯಕ್ತಿ ಪಾಪ ಇಲ್ಲಿ ಯಾರನ್ನು ಶೋಷಣೆ ಮಾಡಿದರೋ, ಯಾರಿಗೆ ಏನು ಮಾಡಿದರೋ ಗೊತ್ತಿಲ್ಲ. ಯಾಕಂತಂದ್ರೆ ಇವತ್ತು ಈ ರೀತಿಯಾಗಿ ಮಾತಾಡೋದು ಚೆನ್ನಯ್ಯ ಒಂದು ಕಾಲಕ್ಕೆ ಭೀಮ್ ಇದ್ದಾಗ ನೇರಾಣಿರುವ ಹೆಗ್ಗಡೆಯವ್ರ ಮೇಲೆ ಅಥವಾ ಅವ್ರ ಮನೆಯವ್ರ ಮೇಲೆ ಅಥವಾ ಅವ್ರ ಸಂಬಂಧಿಕರ ಮೇಲೆ ಆರೋಪ ಮಾಡಿದ್ದದ 165 ಹೆಸರು ಅಂಡರ್ದಲ್ಲೇ. ಅದ ನಂತರ ಮತ್ತೆ ಹಿಂದೆ ತೊಗೊಂಡ್ರೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಯಾಕೆ ಬದಲಾದ ಸ್ಟೇಟ್ಮೆಂಟ್ಗಳು ಅಂತ ಮೊದಲೊಂದು ಕೊಟ್ಟಾನಂತ ಒಂದು ಕೊಟ್ಟ, ಅವ್ರ ಅಂಜಿಕೆ ಕೊಟ್ಟ. ಈಗ ಇವರು ಇವತ್ತು ವಾದ ಮಾಡ್ತಾರೆ, ಈ ಹೋರಾಟಗಾರ ಇವತ್ತು ವಾದ ಮಾಡ್ತಾರೆ, ಇಲ್ಲ ಪೊಲೀಸರು ಅಥವಾ SIT ಪೊಲೀಸರು ಮತ್ತು ಜೊತೆಗೆ ಈ ಒಂದು ದೇವಸ್ಥಾನದ ಪೂಜಾರಿಗಳು ಕೊಡ್ಕೊಂಡು ಅಥವಾ ಪೂಜಾರಿಗಳಿಗಿಂತಲೂ ಇಲ್ಲಿ ಹೆಗ್ಗಡೆಯವರು ಕೊಡ್ಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಇವರು ವಾದ ಮಾಡ್ತಾರೆ. ನಾವಿಲ್ಲಿ ಕೇಳೋದೇನಪ್ಪ ಅಂದ್ರೆ, ಇವರಿಬ್ಬರ ವಾದ ವಿವಾದದಲ್ಲಿ ಮತ್ತು ಒಂದು ಇಲ್ಲಿ ಗಮನಿಸಬೇಕಾಗಿದ್ದು, ಈ ತೆಮರೋಡಿಯವ್ರಿಗಾಗಿರ್ಬೋದು, ಮತ್ತಾರಿಗೂ ಆಗಿರ್ಬೋದು, ಮಟ್ಟಣ್ಣವ್ರಿಗಾಗಿರ್ಬೋದು, ಹೆಗ್ಗಡೆಯವ್ರನ್ನ ಅಲ್ಲಿಂದ ಇಳಿಸಿದ್ರೆ ಅಥವಾ ಅವರನ್ನು ಆ ಪೂಜಾರಿಕೆನೂ ಆಸ್ತಿಯಿಂದ ಕರ್ಸ್ಕೊಂಡ್ರೆ ಇವ್ರಿಗೆ ಬರ್ತದಲ್ಲ ತೆಮರೋಡಿಯವ್ರಿಗೆ, ಅಥವಾ ಮಟ್ಟಣ್ಣವ್ರಿಗೆ ಬರ್ತದನ, ಆ ಆಸ್ತಿಯವ್ರ ಕಣ್ಣದನ, ಅದು ದೇವಸ್ಥಾನದ ಇವರು ಪೂಜಾರಿಗಳಾಗ್ತಾರ, ಅಥವಾ ದೇವಸ್ಥಾನ ಹೊಡಿತಾನೆ ಇವ್ರಿಗೆ ಬರ್ತದನ, ಇವರು ಸಹಿತ ಇವ್ರು ಪ್ರಶ್ನೆ ಮಾಡಬೇಕಾಗ್ಯದ. ಮತ್ತು ದೇವ್ರ ಮೇಲೆ ಇವ್ರ ಆರೋಪ ಇಲ್ವೇ ಇಲ್ಲ, ಎಲ್ಲರ ಆರೋಪ ದೇವ್ರ ಮೇಲೆ ಇಲ್ಲ. ಇದು ಭಾಳ ಗಮನಿಸಬೇಕಾಗಿದ್ದಿಲ್ಲ. ಮಂಜುನಾಥ ಸ್ವಾಮಿ ಮೇಲಂತೆ ಅವ್ರು ಭಕ್ತರಿದ್ದಾರೆ, ಆರಾಧಕರಿದ್ದಾರೆ. ಆದರೆ ದೈವದ ಹೆಸರಲ್ಲಿ ಇವರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಸತ್ಯ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಾಕ್ಷಿಗಳ ಮೂಲಕ ಹೇಳಿಸ್ತಿದ್ರು. ಆ ಸಾಕ್ಷಿಗಳ ಮೂಲಕ ಹೇಳುವಲ್ಲೇ ಈ ನಡಕ್ಕೆ ಬಂದಂಥ ಭೀಮ. ಇವತ್ತು ಭೀಮ ಒಂದು ಕಾಲಕ್ಕೆ ಅವ್ರ ಪರ ಇದ್ದಂಥವ ಇವತ್ತು ಈ ಹೆಗ್ಗಡೆಯವ್ರ ಪರವಾಗಿ, ದೇವಾಲಯ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ. ಇವರು ಈ ಎರಡೂ ಸ್ಟೇಟ್ಮೆಂಟಲ್ಲಿ ಸತ್ಯ ಅವರು ಅನ್ನೋದು ಇವತ್ತು ಎಲ್ಲರೂ ಕೇಳುವಂಥದ್ದು. ಷಡ್ಯಂತ್ರ ಯಾರು ಮಾಡಿದರು, ಇವತ್ತು ಹೈಕೋರ್ಟಿಗೆ ಇವ್ರನ್ನ ಹೆಂಗೆ ಹೋದರು, ಯಾರು ಹೋದರು, ಅದಕ್ಕೆ ಆರ್ಥಿಕ ಸಹಾಯ ಮಾಡಿದವರು ಯಾರು, ಅದು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಇವರು ಸಹಿತ ಇವತ್ತು ಎದುರಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಯೂಟ್ಯೂಬರ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ಗಳಿಗೆ ನಮ್ಮದು ಒಂದು ಯೂಟ್ಯೂಬನ್ನು ನಮ್ಗೆ ಅನಿಸಿದ್ದನ್ನು ಕೆಲವು ವಾದ ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಅರ್ಥ ಅವರು ಅಪರಾಧಿ ಅಂತಲ್ಲ, ತನಿಖೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಹೋರಾಟಗಾರರಿಗೆ ಲಾಭ ಏನದ ಇಲ್ಲಿ ಪ್ರಶ್ನೆ ಭಾಳ ಮುಖ್ಯದ. ಈ ಹೋರಾಟ ಮಾಡೋದ್ರಲ್ಲಿ ಗೆದ್ದರೆ ಹೆಗ್ಗಡೆ ಅವರು ಏನಾದರೂ ಇಳಿದು ಹೋಗುವಂಥದ್ದು, ಅವ್ರ ಮೇಲೆ ಶಿಕ್ಷೆ ಆಗುವಂಥದ್ದು ಬಂತಂದ್ರೆ ಲಾಭ ಇವ್ರಿಗೆ ಏನದ? ಇವರೇನು ಆಸ್ತಿಯ ಮಾಲೀಕರಾಗ್ತಾರ, ಅಥವಾ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡುತ್ತಾ ಒಂದು ಹಕ್ಕು ಇವ್ರಿಗೆ ಬರ್ತದನ? ಏನು ಕಾರಣ? ಹೆಸರು ಯಾರನ್ನು ಕೇಳಿಸೋದು? ತಪ್ಪು ಮಾಡಿದವ್ರ ಹೆಸರು, ಅವ್ರು ತಪ್ಪು ಮಾಡಿದ್ರೆ ಇವರು ವಾದ ಮಾಡ್ತಾ ಇದ್ದಾರೆ. ಅವ್ರು ತಪ್ಪಿತಸ್ಥರಾದ್ರೆ ಮಂಜುನಾಥ ಸ್ವಾಮಿಯ ಪವಿತ್ರ ಸ್ಥಾನದ ಬಗ್ಗೆ ಏನು ಕೆಟ್ಟ ಯಾಕೆ ಆಗ್ತದೆ? ಹೌದಪ್ಪ ಅವರಿದ್ದರು, ಶಿಕ್ಷೆ ಆಯಿತು ಅನ್ನೋದಾಗ್ತದೆ, ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಆಗಿಲ್ಲ ಆಮದು ಬೇರೆ. ಅಂದ್ರೆ ಈ ಒಂದು ಎಲ್ಲ ಧರ್ಮದ ಹೆಸರಿನಲ್ಲೇ ಯಾರನ್ನು ದುರುಪಯೋಗ ಮಾಡ್ಕೊಳ್ಳೋಂಥದ್ದಿಲ್ಲ, ಬೇಕಾಗಿಲ್ಲ ಅಂತ ಆಗಬಾರ್ದು ಅದಂತೇಳಿ ಹೋರಾಟಗಾರರು ಮಾಡಿದ್ರು ತಪ್ಪ. ಅದೇ ಕಾಲಕ್ಕೆ ಹೆಗ್ಗಡೆ ಅವ್ರನ್ನೆಲ್ಲ ಈ ರೀತಿ ಮಾಡಿಸೋಕೆ ಹಚ್ಚಿದ್ರೆ ಅಥವಾ ಅವ್ರ ಬೆಂಬಲಿಗರ ರೀತಿಯಾಗಿ ಮಾತಾಡಲಿಕ್ಕೆ ಹಚ್ಚಿದ್ರೆ ಇದು ತಪ್ಪ. ಅದರಲ್ಲಿ ಹೆಚ್ಚಳಾಗಿದ್ರು ಸುಳ್ಳಲ್ಲ. ಈಗಲ್ಲ ಹೇಳಿದ್ದೀನಿ ನಿಮ್ಗೆ ಆರಂಭದಲ್ಲೇ ವೇದವಲ್ಲೇ ಆಯಿತು, ಪದ್ಮಲತಾ ಆಯಿತು, ಅದರ ನಂತರ ಬಂತ ನಮ್ಮ ಯಮುನಾ ಅವರು ಆಯಿತು, ಅದರ ನಂತರ ಆನೆ ಮಾವತ ಆಯಿತು, ಅನೇಕ ದಲಿತರ ಭೂಮಿಗಳು ಇದ್ದಾವೆ. ಸೋಮನಾಥ್ ನಾಯ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ವಿತ್ ಡಾಕ್ಯುಮೆಂಟ್ರಿ. ಇಷ್ಟೆಲ್ಲ ಇದ್ದಾಗ ಇಲ್ಲಿ ತಪ್ಪಿತಸ್ಥರು ಯಾರು? ಈಗೇನೋ ಭೀಮ ಚೆನ್ನಯ್ಯಗೆ ನನ್ನ ತಂದು ಇಲ್ಲಿ ಮಾತಾಡಿದ್ರು, ಇವರು ನನ್ನ ಜೊತೆ ಒಳಗೆ ಹಾಕಿರಿ ಅಂತ ಹೇಳ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಹಾಕಿಲ್ಲ ತಪ್ಪಿತಸ್ಥರಿದ್ದರೆ ಹಾಕಿಲ್ಲ ಅವ್ರಿಗೆ. ಆದರೆ ಒಂದೇ ಕೇಳೋದು ಮತ್ತು ಮರಳೆ ಮೇಲೆ
ಇಲ್ಲಿ ದೇವಸ್ಥಾನ ಹೆಸರು ಕೆಡಿಸುವಂಥ ಪ್ರಯತ್ನ ಇವರು ನಿಜವಾಗಿ ಹೋರಾಟಗಾರರು ಮಾಡಿದಿರ? ಯಾಕಂದರೆ ಇವರು ದೈವ ಭಕ್ತರು ನಾವು ಮರಿಬಾರ್ದಿಲ್ಲ. ದೇವರಲ್ಲಿ ವಿಶ್ವಾಸ ಇದ್ದಂಥವರು ಇವರ ಇತಿಹಾಸ ಗಮನಿಸಿದಾಗ ಇವರೆಲ್ಲರೂ ದೈವ ಭಕ್ತರು, ಮಂಜುನಾಥನ ಭಕ್ತರು, ಅಣ್ಣಪ್ಪ ಸ್ವಾಮಿ ಭಕ್ತರು. ಇಂಥವರು ಅದ್ರ ಹೆಸರು ಕೆಡಿಸುವಂಥ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ. ಜೊತೆಗೆ ಇನ್ನೊಂದು ದೊಡ್ಡ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಹೆಗ್ಗಡೆ ಅವ್ರ ಹೆಸರಿಗೆ ಕೇಳಿಸಿದ್ರೆ ಅಥವಾ ಅವ್ರನ್ನ ಆ ಸ್ಥಾನದಿಂದ ಇಳಿಸಿದ್ರೆ ಇವ್ರಿಗೆ ಆ ಸ್ಥಾನ ಸಿಗ್ತದನ? ಯಾವ ಆಶೆಯಿಂದ ಮಾಡ್ತಾ ಇದ್ದಾರೆ? ದುಡ್ಡಿನ ಆಸೆ ಇದ್ರೆ ಇಷ್ಟು ಪಬ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಆವತ್ತು ದುಡ್ಡಿನ ಕೊಟ್ಟು ಕಳಿಸಿದ್ರು ಏನೋ ಮಾಡ್ತಿದ್ರು ಏನೋ ಅಲ್ವಾ? ದುಡ್ಡಿಗೆ ಆಸೆಗೆ ಮಾಡ್ತಾ ಇದ್ದಾರಾ? ಆಸ್ತಿ ಆಸೆಗೆ ಮಾಡ್ತಾ ಇದ್ದಾರಾ? ಮತ್ತು ದೈವದ ಭಕ್ತರು ಇವರು ದೈವದ ಹೆಸರು ಕೆಡಿಸ್ತಾ ಇದ್ದಾರೆ. ಇವುಗೂ ಸಹಿತ ಪ್ರಶ್ನೆ ಹುಡುಕಬೇಕಾಗಿದೆ. ಇವತ್ತು ಹೈಕೋರ್ಟ್ ಅನ್ನುವಂಥದ್ದಾಗಿರ್ಬೋದು, ಜನಸಾಮಾನ್ಯರಾಯಿತು, ಸರ್ಕಾರ ಸಹಿತ ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಇದು ಸತ್ಯದಂತೆ ಸುಳ್ಳಲ್ಲ, ಹತ್ಯೆ ಆಗಿದ್ದು ಸುಳ್ಳಲ್ಲ. ಅಲ್ಲೇ ಏನಪ್ಪ ಸೌಜನ್ಯಾಳ ಕೇಸ್ ಒಂದು ದೊಡ್ಡ ಸಾಕ್ಷಿ ಅದ. ಅತ್ಯಾಚಾರಗಳು ಕೊಲೆ ಮಾಡಿದಂಥದ್ದು, ಅದು ಮಾಡಿದವ್ರು ಯಾರು ಅಂತ ಕೇಳಿ ತಪ್ಪ, ಕೊಂದವ್ರು ಯಾರು ಅಂತ ಕೇಳಿ ತಪ್ಪ. ಇದಕ್ಕೆಲ್ಲ ಉತ್ತರ ಯಾವಾಗ ಸಿಗ್ಬೋದು? ಇದೆಲ್ಲ ನೋಡಿದರೆ ಈ ಎಲ್ಲ ಗೋಲ್ಮಾಲ್ದೊಳಗೆ ಸತ್ತು ಹೋಗಿಬಿಡ್ತದೇನೋ ಅನ್ನೋಂಥ ಭಯ ಕಾಣಲಿಕ್ಕತ್ತದ. ಆದರೂ ಕುಸುಮಾವತಿಯವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಇದ್ದಾರೆ. ಮತ್ತೊಂದು ಸಮಾಧಾನ ಏನಂದ್ರೆ ಇವತ್ತಿಗೂ ಸಹಿತ ಬಾಲನ್ನವರು ಮತ್ತು ಇನ್ನೂ ಕೆಲವು ಜನ ಇದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರಿಗೆ ಇದರಿಂದ ಲಾಭ ಏನಂತ ಇದೊಂದು ದೊಡ್ಡ ಪ್ರಶ್ನೆ. ಅದ್ರ ಪಾವಿತ್ರ್ಯತೆ ಹಾಳು ಮಾಡಿದರೆ ಹೋರಾಟಗಾರರಿಗೆ ಏನು ಪ್ರಶಸ್ತಿ ಸಿಗ್ತದನ, ನೋಬಲ್ ಬಹುಮಾನ ಸಿಗ್ತದನ, ಮತ್ತೇನು ಸಿಗ್ತದೆ? ಯಾಕೆ ಮಾಡ್ತಾ ಇದ್ದಾರೆ? ಇದಕ್ಕೂ ಉತ್ತರ ಹುಡುಕಬೇಕಾಗಿದೆ ಅಂತ ಹೇಳ್ತಾ, ಒಂದು ವೇಳೆ ಹೆಗ್ಗಡೆ ಅವರ ಹೆಸರು ಕೆಡಿಸಿದ್ರೆ ಅಥವಾ ಅವ್ರಿಗೆ ಶಿಕ್ಷಿಸಿದ್ರೆ ಅವ್ರು ಹೇಳಿದ್ರೆ ಆ ಆಸ್ತಿ ಇವ್ರಿಗೆ ಬರ್ತದನ? ದೇವಾಲಯ ಆಸ್ತಿ ಆಗಲಿ ಇನ್ನುಳಿದಾಗಲಿ ಬರ್ತದನ ಇವ್ರಿಗೆ? ಇಲ್ಲ. ಆದರೂ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಇದರಿಂದ ಏನದ ಅನ್ನೋದು ತಿಳ್ಕೊಬೇಕಾಗಿದೆ. ಹೆಸರು ಕೆಡಿಸ್ಲಿಕ್ಕಾಗಿದ್ದಾರೆ, ಇಷ್ಟ ಮಾಡೋ ಅವಶ್ಯಕತೆ ಇಲ್ಲೇನೋ ಅನ್ನಿಸ್ತದ. ಮತ್ತು ಹೆಸರು ಕೆಡೋದು ಯಾರದ? ಹೆಗ್ಗಡೆ ಅವರು. ಒಂದೆರಡು ನಾಳೆ ಶಿಕ್ಷೆ ಆದರೆ ಇಲ್ಲಿವರೆಗೆ ಕೆಟ್ಟಿಲ್ಲ, ಮತ್ತು ಬೇರೆ ಶಿಕ್ಷೆ ಆಗೋದು ಹೆಗ್ಗಡೆ ಅವ್ರಿಗೆ ಅಂತ ಹೇಳ್ತಾ, ಇದರಲ್ಲಿ ಯಾರು ತಪ್ಪಿತಸ್ಥರು ಭಾಳ ಗೋಜಲು ಮಾಡುವಂಥ ಕೆಲಸವನ್ನು ಇಲ್ಲಿಯೇ ಬುದ್ಧಿವಂತನ ಮಾಡ್ತಾ ಇದ್ದಾರೆ. ಅದಾಗದಂಗೆ ಸತ್ಯ ಏನದು ಹೊರಗೆ ಬರೋ ಕಾಲ ಯಾವಾಗ ಬರ್ತದೋ ಗೊತ್ತಿಲ್ಲ. ಆ ಮಂಜುನಾಥ ಸ್ವಾಮಿಗೆ ಹೋಗ್ತಂತ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥಾತ್ ಹೇಸಿತರ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.